ಸರ್ ಎರಡು ಇಶ್ಯೂ ಸರ್. ಒಂದು, ಮುಖ್ಯಮಂತ್ರಿ ಕಚೇರಿಗೆ ಕರ್ಕೊಂಡ್ಬಂದು ಎಷ್ಟು ಸೂಕ್ತ ಅಂತ. ಎರಡನೇದು, ಇವ್ರನ್ನ ಅರ್ಬನ್ ನಕ್ಸಲ್ ಮಾಡ್ತಾರೆ ಅಂತ ಬಿಜೆಪಿ ಎರಡು ಕಮೆಂಟ್ ಮಾಡಿದ್ರು. ಅಲ್ಲ, ಈಗ ಸೂಕ್ತ ಅಲ್ಲ ಅಂತ ಹೇಳೋರು ಯಾರು? ವಾಟ್ ಈಸ್ ರಾಂಗ್ ಅಂತ ಹೇಳಿ ಹೇಳಬೇಕಲ್ಲ ಅವರು. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಬೇಕಲ್ಲ. ತಪ್ಪು ಯಾಕೆ ತಪ್ಪು ಅಂತ ಹೇಳ್ತಾರೆ ಅವರು? ಸ್ಟೇಜ್ ಮ್ಯಾನೇಜ್ ಮಾಡಿದ್ರು. ಏನಾದರೂ ಇರಲಿ, ನಾವು ಹೌದು ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ, ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ಹೌದಪ್ಪ, ನಾವು ಮಾಡಬಾರ್ದು, ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಅಂದರೆ ಇಡೀ ಸರ್ಕಾರ ನಮ್ಮನ್ನು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ಮಾಡಿದ್ದೇವೆ. ಅದರಲ್ಲಿ ತಪ್ಪೇನಿದೆ? ಏನು ತಪ್ಪು ಅಂತ ಹೇಳಲಿ ಅವರು. ಸುಮ್ಮನೆ ಮುಖ್ಯಮಂತ್ರಿಗಳ ಮುಂದೆ ಯಾಕೆ ಮಾಡಬಾರ್ದಾಗಿತ್ತು ಅದನ್ನು ಹೇಳಬೇಕಲ್ಲ. ಆಗಲಿ, ತಪ್ಪೇನಿದೆ? ಬೇರೆಯವ್ರಿಗೂ ಕೂಡ ಇದೇ ರೀತಿ ಎಲ್ಲರಿಗೂ ಮಾಡ್ತೀವಿ. ಯಾರಿಗೆ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡೋಕ್ಕೆ ಹೋಗ್ತಾರೆ, ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ. ಸುನಿಲ್ ಬಿಜೆಪಿ ಲೀಡರು ಅರ್ಬನ್ ನಕ್ಸಲ್ ಮಾಡ್ತಾರೆ ಕರ್ಕೊಂಡ್ಬಂದು ಅವರು ಹೇಳ್ತಾ ಇರ್ತಾರೆ. ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದಿದ್ದು, ಅಲ್ಲೇ ಇರೋದು ಏನಪ್ಪು, ಕಾರ್ಕಳದಲ್ಲೇ ಇದೆ ಅಲ್ವಾ ಏನಪ್ಪು. ಇಲ್ಲ, ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವರು ಬಂದಾಗ ಅವರು ಶಸ್ತ್ರಾಸ್ತ್ರ ಇರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಏನು ಅದನ್ನು ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಶಸ್ತ್ರಾಸ್ತ್ರನ ಬಿಟ್ಟೇ ಬಂದಿದ್ದಾರೆ. ಅವರು ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು ಹುಡುಕ್ತಾರೆ. ಮೋರ್ ಆರ್ ಲೆಸ್, ಎಸ್, 99% ಎಂಡ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅವರು ಬೇರೆ ರಾಜ್ಯದವರು ಇದ್ದಾರೆ. ಅವರಿಗೆ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇರೋದರ ಜೊತೆಗೆ ಆ ರಾಜ್ಯದಲ್ಲೂ ಕೂಡ ಅವ್ರಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೇಸಸ್ಗಳಿದ್ದಾವೆ. ಆದ್ದರಿಂದ ಆ ರಾಜ್ಯದ ಸರ್ಕಾರನೂ ಕೂಡ ತೀರ್ಮಾನ ಮಾಡಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖ್ಯಮಂತ್ರಿ, ಕೇರಳ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಡಿನ್ನರ್ದು ಪೋಸ್ಟ್ಪೋನ್ ಆದ್ಮೇಲೆ ರಾಜಣ್ಣ ಉಪಮುಖ್ಯಮಂತ್ರಿ ಬಗ್ಗೆ ಅವ್ರ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದ್ರು ಅಂತ ಮಾತಾಡಿದ್ದಾರೆ. ಬಿಜೆಪಿ ಅವರು ಇದನ್ನ ದೊಡ್ಡದಾಗಿ ತಗೊಂಡು ನಗೆಪಾಟ್ಲಾಗಿದೆ ಕಾಂಗ್ರೆಸ್ ಅಂತ ಹೇಳಿದ್ರು. ಅಲ್ಲ, ಅವ್ರದ್ದು ಸರಿ ಮಾಡ್ಕೊಳ್ಳಿ. BJP ಅವ್ರು ಮೊದಲು ಅವ್ರು ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡಲಿ. CLP ಕರೆದಿದ್ದಾರೆ. ಇನ್ನೂ ಅಜೆಂಡಾ ಏನಂತ ಗೊತ್ತಿಲ್ಲ, ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಏನು ಮುಂದೂಡಿದ್ದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು AICCನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದಕ್ಕೆ ಹಾಕಿದ್ದೇವೆ. ಅವ್ರು ಬಂದಾಗ ಡೇಟ್ ನಂಬಿಕೆ ಪ್ರಶ್ನೆ ಏನು ಬಂತು? ಅಲ್ಲ ರೀ, ನಂಬಿಕೆ ನೀವೇ ಕ್ರಿಯೇಟ್ ಮಾಡೋದು. ನೀವೇ ಕ್ರಿಯೇಟ್ ಮಾಡ್ತೀರಾ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು. ಅಲ್ಲಲ್ಲ, ನಾವು ಹೌದಪ್ಪ, ನೀವು ಯಾಕೆ ಆ ಥರ ವಿಶ್ಲೇಷಣೆ ಮಾಡ್ತೀರಿ? ಯಾರು? ಅಲ್ಲಲ್ಲ, ನಿನ್ನೆ ನೀವು ಹೇಳಿದ್ದು ಮುಂದಕ್ಕೆ ಹಾಕಿದ್ದು AICCನವ್ರು ಬರ್ತಾರೆ. ಜನರಲ್ ಸೆಕ್ರೆಟರಿ ಅವರೇ ನನ್ನ ಹತ್ರನೇ ಮಾತಾಡಿ ಹೇಳಿದರು, ನೋಡಿ ಮುಂದಕ್ಕೆ ನಾನು ಭಾಗವಹಿಸ್ತೇನೆ. ನಾನು ಹೇಳಿದೆ ನೀವು ಬನ್ನಿ ಭಾಗವಹಿಸಿ, ನಮ್ಮದೇನು ಇದರಲ್ಲಿ ಯಾವ ರಾಜಕಾರಣ ಇಲ್ಲ, ಸೀಕ್ರೆಟ್ ಮೀಟಿಂಗ್ ಏನಲ್ಲ ಇದು. ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸೇರ್ತಾ ಇದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ಮಾಡ್ತೀವಿ. ಯಾರು ರೀ ಆತಂಕ ಮಾಡಿದವರು? ಯಾರು ಮಾಡಿದವರು ಆತಂಕ? ಅಲ್ಲಲ್ಲ, ಯಾರು ಗೊತ್ತಿಲ್ಲಪ್ಪ ನನಗೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ನಾನು, ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ಲವೇ ಇಲ್ಲ. ಸುಮ್ಮನೆ
ಅವ್ರು ಯಾರು ಹೇಳಿದರು, ನೀವೇನು ಹೇಳ್ತೀರಾ, ನೀವೇನು ಹೇಳಿದರು, ಅವ್ರೇನು ಹೇಳ್ತೀರಾ ಅಂದರೆ ಅದು ಆಗೋದಿಲ್ಲ. ಅದು ಇಲ್ಲಿ ಮುಂದೇನಿಲ್ಲ ಏನಿಲ್ಲ. ಸರ್, ಈಗ ಹಾಸನದಲ್ಲೂ ಒಂದು ಅಹಿಂದ ಆಗ್ಬೇಕಿತ್ತು, ಅದು ಪಕ್ಷದ ಇದ್ರಲ್ಲಾಯ್ತು. ಇವಾಗ ಇದೊಂದು ಆಗ್ಬೇಕಿತ್ತು, ಇದನ್ನು ಒಂದ್ ಕಡೆ ಡೀರೇಲ್ ಮಾಡ್ದಂಗೆ ಆಯ್ತು. ಅಲ್ಲ, ನಾವು ನಾನೆಲ್ಲಾದರೂ ಪಕ್ಷದಿಂದ ಹೊರತುಪಡಿಸಿ ಮಾಡ್ತೀವಿ ಅಂತ ಹೇಳಿದ್ವಾ? ಯಾರು ನೋಡ್ರಿ, ವಿಶ್ಲೇಷಣೆಗೆ ಮಾಡೋದಕ್ಕೆಲ್ಲ ನಾನು ಉತ್ತರ ಹೇಳೋಕ್ಕಾಗತ್ತಾ? ಅಲ್ಲಪ್ಪ, ನೀವು ಒಬ್ಬೊಬ್ಬರು ಒಂದೊಂದು ಚಾನೆಲ್ನವರು ಒಬ್ಬೊಬ್ಬರು ಅನಾಲಿಸಿಸ್ ಮಾಡ್ತೀರಿ. ಒಬ್ರು ಮಾಡಿದ್ದ ಅನಾಲಿಸಿಸ್ ಇನ್ನೊಬ್ರು ಮಾಡ್ತೀರಾ? ಅದೇ ಲೈನ್ ತೊಗೊಳ್ತೀರಾ? ತಗೊಳ್ಳಲ್ಲ. ನೀವೇ ಬೇರೆ ಲೈನ್ ತೊಗೊಳ್ತೀರಾ, ಅವರೇ ಬೇರೆ ಲೈನ್ ತಗೊಳ್ತಾರೆ. ಹಂಗೆ ಅಲ್ವಾ ನಮ್ದು? ಯಾರಿಗೆ ಅಂತ ಹೇಳ್ಬಿಡಿ, ನಾನು ಹೇಳ್ತೀನಿ. ಅವರಿಗೆ ಹೇಳಿದಾರ ಹಂಗಂತ? ನೋಡಿ, ಸುಮ್ಮನೆ ಎಲ್ಲ ಹೇಳೋದು ಬೇಡ. ಡಿ ಕೆ ಶಿವಕುಮಾರ್ ಅವರು ಹೇಳಿದಾರ ನಮಗೆ ಆತಂಕ ಇದೆ ಅಂತ ಹೇಳಿದಾರ? ನಾನು ನಿನ್ನೆ ನಾನು ಇಡೀ ದಿವಸ ಜೊತೆಯಲ್ಲಿದ್ದೀವಿ, ಪ್ರೆಸ್ ಕಾನ್ಫರೆನ್ಸು ಮಾಡಿದ್ದೀವಿ. ನಾವು ಆತಂಕ ಇದೆ, ನನಗೆ ಆತಂಕ ಇದೆಯಪ್ಪ ನಿಮ್ಮದು ಅಂತ ಅವ್ರು ಹೇಳೇ ಇಲ್ಲ ನನಗೆ. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವ್ರು ನಿಮ್ಮ ಹತ್ರ ಹೇಳಿದಾರಾ? ಅಲ್ಲಲ್ಲ, ಗೊತ್ತಿಲ್ಲ. ಅದು ಯಾರನ್ನ ಕೇಳ್ಬೇಕು ಈಗ ನಾವು? ಸರ್, 15ನೇ ತಾರೀಕು ಡೆಲ್ಲಿನಲ್ಲಿ ಹೊಸ ACC ಕಚೇರಿ ಹೌದು, ಭಾಳ ದಿವಸದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗಲ್ಲಿ ಹಾಕಿದ್ರು, 90ರಲ್ಲಿ. ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಏನು ಪ್ರತ್ಯಂಗಿ ಏನದು? ಸರಿಯಾಗಿ ಹೇಳ್ರಿ. ಪ್ರತ್ಯಂಕರ ಹೋಮ ಅದನ್ನು ಹೇಳಕ್ ಬರಲ್ಲ, ನೀವೇನೋ ಹೇಳ್ಬಿಟ್ಟು ನಾನು ಏನಪ್ಪ ಇದು ಯಾವುದೋ ಹೊಸ್ದಾಗಿ ಹುಟ್ಟಿಸ್ಕೊಂಡ್ರಲ್ಲ ಇವರು ಅಂತೇಳಿ. ಪ್ರತ್ಯಂಕರ ಹೋಮ, ಅದನ್ನು ಮಾಡಿಸ್ತಾರ? ಏನು ನೀವು ಅಲ್ಲ, ನಿಮ್ಗೆ ಹೇಳೋಗಿದಾರ ಪ್ರತ್ಯಂಕರ ಹೋಮ ಮಾಡಿಸ್ತಿದ್ದೀವಿ? ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹೌದು, ಕಾಲು ತುಳಿತದಿಂದ ಸತ್ತಿದ್ದಾರೆ. ಅದು ಮೊದಲನೇ ಬಾರಿಗೆ, ಫಾರ್ ದಿ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು. ಆಗಬಾರ್ದಾಗಿತ್ತು, ದುರದೃಷ್ಟಕರ. ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸತ್ತವರ ಕುಟುಂಬದವರಿಗೆ ಭಗವಂತ ಶಕ್ತಿ ಕೊಡಲಿ. ಅದೇ ತಿರುಪತಿ ದೇವರೇ ಕೊಡಬೇಕು. ವೆಂಕಟರಮಣ ಸ್ವಾಮಿ ಇಲ್ಲ, ಯಾರು ಇನ್ನೂ ನಮಗೆ ಮಾಹಿತಿ ಪ್ರಕಾರ ಯಾರೂ ಇಲ್ಲ. ಅದು ಕಚೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಕೊಟ್ಟಿದ್ದೀನಲ್ಲ, ಇನ್ನೇನು ತಿರ್ಗಾ ಏನು ಕೊಡ್ತಾರೆ? ಈಗಲೇ ಕೊಟ್ಟಿದ್ದೀನಿ. ಏನೇನು ಮೆಚ್ಚಬೇಕೋ ಮೆಚ್ಕೊಳ್ಳಿ, ಏನೇನು ಮೆಚ್ಚದೇ ಇರಬೇಕು ಅದನ್ನು ನೀವು ಬಹಿರಂಗವಾಗಿ ಹೇಳಿದಾರಲ್ಲ ನಮ್ಮ ಚಿದಾನಂದ ಪಾಟೀಲ್ರು. ನಾನೇನು ಮೊನ್ನೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಆ ಥರ ಎಲ್ಲ ಹೇಳ್ತಾರೆ. ಅದಲ್ಲ, ಬೇರೆದನ್ನ ಹೇಳಿದ್ದಾರೆ ಅವರು. ನನ್ನ ಬಗ್ಗೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.